ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಚಿಕ್ಕಮಗಳೂರಿನ ಒಂದು ಸುದ್ದಿ ಇದೆ, ನೋಡ್ತಾ ಹೋಗೋಣ. ಕಾಫಿನಾಡ್ನಲ್ಲಿ ಮತ್ತೆ ದತ್ತಪೀಠದ ವಿವಾದ ಮುನ್ನೆಲೆಗೆ ಬರ್ತಾ ಇದೆ. ದತ್ತಪೀಠದ ಪೂಜಾ ವಿಧಿವಿಧಾನದ ಬಗ್ಗೆ ಮುಸ್ಲಿಮರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಯಾರತ್ ಮತ್ತು ಫಾತೆಹಾಗೆ ಜಿಲ್ಲಾಡಳಿತ ಅವಕಾಶ ಕೊಡದಲ್ಲೇ ಇದ್ದಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದರ್ಗಾ ಮತ್ತು ಖಬರ್ಸ್ತಾನ್ನಲ್ಲಿ ಜಿಯಾರತ್ ಸಲ್ಲಿಸೋಕೆ ಅವಕಾಶ ನೀಡಿಲ್ಲ. ದರ್ಗಾ ಮತ್ತು ಖಬರ್ಸ್ತಾನ್ನಲ್ಲಿ ಜಿಯಾರತ್ತನ್ನು ಸಲ್ಲಿಸೋಕೆ ಇದೀಗ ಅವಕಾಶ ಮಾಡಿಕೊಡ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂಚೆಯೇ ಮಾಹಿತಿ ಕೊಟ್ಟಿದ್ರು ಅವಕಾಶ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ. ಎರಡೂ ಹೊಸ ಆಚರಣೆ ಅಂತ ಅನುಮತಿಯನ್ನು ಜಿಲ್ಲಾಡಳಿತ ನಿರಾಕರಿಸಿದೆಯಂತೆ. ಈ ಹಿಂದೆ ತೆರೆದಿದ್ದಂತಹ ಖಬರ್ಸ್ತಾನ್ ಗೇಟ್ ಈ ಬಾರಿ ಸಂಪೂರ್ಣ ಕ್ಲೋಸ್ ಮಾಡಿದ್ದಾರೆ. ದತ್ತಪೀಠದಲ್ಲಿ ಜಿಲ್ಲಾಡಳಿತದ ವಿರುದ್ಧ 3 ಗಂಟೆಗಳ ಕಾಲ ಮುಸ್ಲಿಮರು ಪ್ರತಿಭಟನೆ ನಡೆಸಿದಂತಹ ಘಟನೆ ಕೂಡ ಆಯಿತು. ಯಾವುದೇ ಅಡಚಣೆ ಇಲ್ಲದೆ ಜಿಯಾರತ್ಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಹಾಗೆ ಚಿಕ್ಕಮಗಳೂರು ಎಸ್ಪಿ ಡಿಸಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಧಿಕ್ಕಾರ, ಮುಚ್ಚಲು ಪ್ರಯತ್ನಿಸಿರುವ ಅಧಿಕಾರಿಗಳಿಗೆ ಧಿಕ್ಕಾರ, ಸಂವಿಧಾನ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಉಲ್ಲಂಘನೆ ಮಾಡ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಓಪನ್ ಮಾಡಿ ಸಂವಿಧಾನ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ, ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ. ಜಿಯಾರತ್ ಅಂದ್ರೆ ಒಂದು ಭೇಟಿ ಅಥವಾ ದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ, ಬಟ್ ಇವರೇನೋ ಹೊಸ ಆಚರಣೆ ಅಂತ ಇದ್ದಾರಂತೆ. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನನ್ನ ಚಿಕ್ಕಮಗಳೂರು ಕಲೀಗ್ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಇಲ್ಲಿ ತನಕ ಹೇಗಿತ್ತು ಅವಕಾಶಗಳು? ಈ ಸಲ ಯಾಕಿದು ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದೆ? ಆ್ಯಂಡ್ ದತ್ತಪೀಠ ಅನ್ನುವ ವಿವಾದ ದಶಕಗಳಿಂದಲೂ ಚಿಕ್ಕಮಗಳೂರಿನಲ್ಲಿ ಸೌಂಡ್ ಮಾಡ್ತಾ ಇದೆ, ಈಗಲೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆಯಲ್ಲ, ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ವಿದ್ಯಾ, ಈ ಚಿಕ್ಕಮಗಳೂರಿನ ವಿವಾದಿತ ಕೇಂದ್ರ ತನಿಖರಿಸಿಕೊಳ್ತಕ್ಕಂತಹ ದತ್ತಪೀಠದಲ್ಲಿ ಸಾಕಷ್ಟು ಬಾರಿ ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ವಿವಾದಕ್ಕೆ ದಾರಿಯಾಗ್ತದೆ. ಒಂದೊಂದು ರೀತಿ ಆಚರಣೆಗಳು ಅಂದ್ರೆ ಎರಡು ಧರ್ಮಗಳು ತನ್ನದೇ ಆದ ರೀತಿಯಲ್ಲಿ ಒಂದೊಂದು ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಸೊ ಆ ಒಂದು ಆಚರಣೆ ಸಂದರ್ಭದಲ್ಲಿ ಕೆಲವೊಂದು ಅಸಮಾಧಾನಗಳು ಮತ್ತು ನಮಗೆ ಅವಕಾಶ ನೀಡಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ. ಅದೇ ರೀತಿಯಲ್ಲಿ ಇದೇ ಮಾದರಿಯಲ್ಲಿ ಈ ಬಾರಿ ಮುಸ್ಲಿಂ ಒಂದು ಸಮುದಾಯ ಒಂದು ಜಿಲ್ಲಾಡಳಿತದಲ್ಲಿ ಜಿಯಾರತ್ ಮತ್ತು ಫಾತೆಹಾ ಅಂತಕ್ಕಂಥ ಒಂದು ಆಚರಣೆಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವಕಾಶಕ್ಕಾಗಿ ಈ ಹಿಂದೆ ಒಂದು ಮನವಿಯನ್ನ ಮಾಡಿದ್ರು. ಸರ್ಕಾರ ಅದಕ್ಕೆ ಒಂದು ಅವಕಾಶವನ್ನ ನೀಡದಂತ ನಿಟ್ಟಿನಲ್ಲಿ ಇದೀಗ ಜಿಲ್ಲಾಡಳಿತ ವಿರುದ್ಧ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥ ಮತ್ತು ದತ್ತಪೀಠದಲ್ಲಿ ಒಂದು ಪ್ರತಿಭಟನೆ ಮಾಡುವುದರ ಮೂಲಕ ನಾವು ಈ ಹಿಂದೆನೆ ಒಂದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನ ನೀಡಿದ್ರು. ಸೊ ನಮಗೆ ಆಚರಣೆ ಮಾಡಲು ಅವಕಾಶವನ್ನ ನೀಡಿ, ಆದ್ರೆ ಅದನ್ನ ನೀಡದೆ ಈ ಬಾರಿ ಕೂಡ ನಿರಾಕರಣೆ ಮಾಡಿದೆ. ಮುಂದಿನ ಬಾರಿ ಈ ರೀತಿ ಆಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಅಲ್ಲಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಏನು ಈ ಹಿಂದೆ ಕೂಡ ಅಲ್ಲಿರ್ತಕ್ಕಂತಹ ಕೆಲವೊಂದು ಕಬರಸ್ಥಾನಗಳು ಇವೆ ಅಂತಕ್ಕಂಥ ಒಂದು ಏನು ಮಾತುಗಳಿವೆ. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಬರಸ್ಥಾನ ನೋಡಿ ಜಿಯಾರತ್ ಅಂತಕ್ಕಂಥ ಒಂದು ಆಚರಣೆಯನ್ನ ಮಾಡೋದಕ್ಕೆ ಅವಕಾಶವನ್ನ ನೀಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನ ಮಾಡಿದ್ರು. ಸೊ ಅದಕ್ಕಾಗಿ ಒಂದು ಜಿಲ್ಲಾಡಳಿತ ನಿರಾಕರಿಸಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಮುಸ್ಲಿಂ ಬಾಂಧವರು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ವಿದ್ಯಾ.